ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ನಿಮಗೆಲ್ಲರೂ ಕೂಡ ಸ್ವಾಗತ. ಇವತ್ತಿನ ವಿಚಾರ ಬಂದು ಅಭಿಷೇಕ್ ಶರ್ಮಾ ಅವರು ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು. ರೋಹಿತ್ ಶರ್ಮಾ, ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಉಡಿಸ್ ಮಾಡಾಕಿದ್ದಾರೆ ಅಂತ ಹೇಳಬೇಕು. ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾವ ರೀತಿ ಸೆಂಚುರಿ ಮಾಡಿದರೆ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಅಭಿಷೇಕ್ ಶರ್ಮಾ ಅವರು ಎಂಥ ಫಾರ್ಮ್ ಇದ್ದಾರೆ. ಇದು ಇಂಡಿಯಾ ಪರ ನೋಡೋಕೆ ಹೋಯ್ತು ಅಂದರೆ ಇಂಡಿಯಾ ಮತ್ತೆ ಬಲಿಷ್ಠ ಆಗಿ ಕಾಣುತ್ತೆ ಗುರು. ಫ್ಯೂಚರ್ ಆಫ್ ಇಂಡಿಯನ್ ಟೀಮ್ ಸಾಕತ್ತಾಗಿದೆ ಅಂತ ಹೇಳಬೇಕು. ಕೇವಲ 28 ಬಾಲಲ್ಲಿ ಅಭಿಷೇಕ್ ಶರ್ಮಾ ಅವರು ಸೆಂಚುರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆರ್ಡರ್ ಅಂತ ಹೇಳಬೇಕು. ಇದರಲ್ಲಿ 11 6 ಮತ್ತು 4 4 ಇತ್ತು ಅಂತ ಹೇಳಬೇಕು. ಇವರು ಪುಣೆ ತಂಡದ ಪರವಾಗಿ ಆಡಿ ಅಂತ ಹೇಳಬೇಕು. ಮೇಘಾಲಯ ತಂಡದ ಜೊತೆ 28 ಬಾಲ್ಗೆ ಸೆಂಚುರಿಯನ್ನು ಹೊಡೆದರೆ ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು, 28 ಬಾಲಲ್ಲಿ ಹೊಡೆದಿದ್ದಾರೆ ಅಂತ ಹೇಳಬೇಕು. ಈ ರೆಕಾರ್ಡ್ ಈಕ್ವಲ್ ಆಗಿ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಕೂಡ ಹೊಡೆದಿದ್ರು ಒಂದು ಕಾಲದಲ್ಲಿ, ಮತ್ತು ಕ್ರಿಸ್ ಗೇಲ್ ಅವರು ಕೂಡ ಹೊಡೆದಿದ್ರು. ಈಗ ರೋಹಿತ್ ಶರ್ಮಾ ಹೊಡೆದಿದ್ದು ಶ್ರೀಲಂಕಾ ವಿರುದ್ಧ ಅಂತ ಹೇಳಬೇಕು. ಈ ದಾಖಲೆಯನ್ನು ಮುರಿಯೋಕೆ ಮತ್ತೆ ಇನ್ನೊಬ್ಬ ಆಟಗಾರ, ನಮ್ಮ ಭಾರತ ಆಟಗಾರನೇ ಆಗಬೇಕು ಅಂತ ಹೇಳ್ತೀನಿ. ಬೇರೆ ಆಟಗಾರರು ಬಡಿಬಾರ್ದು, ನಮ್ಮ ಭಾರತ ಆಟಗಾರರು ಭಾರತ ರೆಕಾರ್ಡ್ಸ್ನ ಮುರಿಬೇಕು ಅಂತ ಹೇಳ್ತೀನಿ ಬಾಸು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಮತ್ತು SRH ಪರವಾಗಿ ನೋಡೋಕೆ ಹೋಯ್ತು ಅಂತ ಅಂದರೆ SRH ಏನು ಗೋರು ಈ ರೀತಿ ಬಲಿಷ್ಠ ಆಗಿದೆ ಅನಿಸುತ್ತೆ. ಯಾಕಂತಾರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇವರೆಲ್ಲರೂ ಕೂಡ ಯಾವ ರೀತಿ ತಡೆಯೋದು ಅನ್ನೋಂಗೆ ಆಗುತ್ತೆ ಅಂತ ಹೇಳಬೇಕು. ಆದರೆ ಇಂಡಿಯಾ ಪರ ನೋಡ್ತು ಅಂದರೆ ತಿಲಕ್ ವರ್ಮಾ, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಸಿರಾಜ್ ಮಿಯಾ, ಎಂತೆಂಥ ಹೆಸರುಗಳಿದ್ದಾರೆ ಇವರು. ತುಂಬಾ ಬಲಿಷ್ಠ ಕಾಣುತ್ತೆ ನಮ್ಮ ಭಾರತ ತಂಡ. ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ಗಳಲ್ಲಿ ಯಂಗ್ಸ್ಟರ್ಸ್ಗಳು ತುಂಬಾ ಮಿಂತಿರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಭಾರತ ತಂಡಕ್ಕೆ ಯಾವ ಆಟಗಾರ ಓಪನರ್ ಆಗಿ ಮುಂದೆ ಫ್ಯೂಚರ್ ಆಫ್ ಓಪನರ್ ಆಗಿ, ಯಾರು ಓಪನರ್ ಆಗಿ ಯಾವ ಆಟಗಾರ ಇದೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರಗಳು. ಈ ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋನ ಲೈಕ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ 4,000 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿ. ಸಿ ಯು ಸೋನ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಸಿ ಯು ಸೋನ್.